ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದಾದಮೇಲೆ ಸಿಕ್ಕಾಪಟ್ಟೆ ನಿರ್ಧಾರಗಳನ್ನು ತುಂಬ ಕಟುವಾಗಿ ಅವರು ತಗೊಳ್ತಾರೆ. ಇಡೀ ಪ್ರಪಂಚನೇ ಒಂದು ರೇಂಜ್ಗೆ ಶೇಕ್ ಆಗುವಂಥ ನಿರ್ಧಾರಗಳನ್ನು ಅವ್ರು ತಗೊಳ್ತಾ ಇದ್ದಾರೆ. ಬಿಕಾಸ್ ಅಮೇರಿಕಾ ಫಸ್ಟ್ ಅನ್ನೋದು ಅವರು ಮೊದಲಿನಿಂದನೂ ಬಂದಂತಹ ಸ್ಲೋಗನ್. ಅವರು ಅಮೇರಿಕಾ ಅಧ್ಯಕ್ಷರಾಗಬೇಕು ಅಂದ್ಕೊಂಡಾಗ ಮಾಡಿದಂಥ ಪ್ರಣಾಳಿಕೆಗಳು ಆಮೇಲೆ ಪ್ರಚಾರಗಳಲ್ಲೂ ಕೂಡ ಅಮೇರಿಕಾ ಫಸ್ಟ್, ಅಮೇರಿಕನ್ಸ್ ಫಸ್ಟ್ ಅನ್ನೋ ಒಂದು ಸ್ಲೋಗನ್ ಇದ್ದೇ ಇರ್ತಿತ್ತು. ಸೊ ಈಗ ಅದರ ಆಧಾರದ ಮೇಲೇ ಹಲವಾರು ಪಾಲಿಸಿಗಳನ್ನು ಅವ್ರು ತಂದಿದ್ದಾರೆ. ಅಂದರೆ ಅಮೇರಿಕಾ ಅನ್ನೋದು ಪ್ರಪಂಚದಲ್ಲಿ ಎಲ್ಲರಿಗೂ ಹೋಗಬೇಕು, ಸೆಟ್ಲ್ ಆಗಬೇಕು ಅಂತ ಇರುವಂತಹ ನಿರ್ದಿಷ್ಟವಾಗಿ ಇರುವಂತಹ ಒಂದು ಲೈಫ್ ಟೈಮ್ ಗೋಲ್ ಆಗಿರುತ್ತೆ ಹಲವಾರು ಜನಕ್ಕೆ. ಅದು ಯಾಕಂತ ಗೊತ್ತಿಲ್ಲ. ದೇಶದಲ್ಲಿ ನಮ್ಮ ದೇಶಕ್ಕೆ ನಾವು ಬಾಳ್ದೇನೆ ಪರದೇಶಕ್ಕೆ ಹೋಗಿ ಬದುಕಬೇಕು ಅನ್ನೋ ಯಾಕೆ ಆಸೆ ನಮ್ಮಲ್ಲಿ ಇದೆಯೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಅದು ಆಗ್ತಾ ಇದೆ. ಸುಮಾರು ಜನ ಆಲ್ರೆಡಿ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಗ್ರೀನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಈ ಥರದ ಹಲವಾರು ಪಾಲಿಸಿಗಳು ಅಲ್ಲಿ ಬರ್ತಾ ಇದೆ. ಸೊ ಹೀಗೆ ಅಮೇರಿಕಾಕ್ಕೆ ಹೋಗಿ ಸೆಟ್ಲ್ ಆಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿ ಮೂಲ ಅಮೇರಿಕನ್ಸೇ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಆಗ್ತಾ ಇದೆ. ಇದು ಪ್ರತಿ ದೇಶಕ್ಕೂ ಕೂಡ ಇದು ಒಂದು ಸಮಸ್ಯೆನೇ. ನಮ್ಮ ಭಾರತ ದೇಶವನ್ನು ನಾವು ತಗೊಂಡ್ರೂ ಕೂಡ ಭಾರತೀಯರಿಗೆ ಮೊದಲನೇ ಆದ್ಯತೆ ಅಂತ ಇಲ್ಲಿಯ ಗೌರ್ಮೆಂಟ್ ಕೊಡಲೇಬೇಕು. ಹಾಗೆಯೇ ಅಮೇರಿಕನ್ಸ್ ಫಸ್ಟ್ ಅಂತ ಅವರು ಹೇಳ್ತಾ ಇದ್ರಲ್ಲ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಇಲ್ಲಿ ಪ್ರತಿಯೊಂದು ದೇಶಕ್ಕೆ ಸಮಸ್ಯೆ ಆಗ್ತಿರೋದು ಏನು ಅಂದರೆ, ಈ ಪ್ರತಿಯೊಂದು ದೇಶಕ್ಕೆ ಯಾರು ಹೊರಗಡೆ ದೇಶದಿಂದ ಬರಬೇಕು ಅಂದರೆ ಅದರದ್ದೇ ಆದಂತಹ ಒಂದು ಪಾಲಿಸಿಗಳಿರ್ತವೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಯಾವ ದೇಶದ ಪ್ರಜೆ ಅನ್ನೋದನ್ನು ಮೊದಲು ಒಂದು ದೃಢಪಡಿಸ್ಕೋಬೇಕು. ಅವನಿಗೊಂದು ಪಾಸ್ಪೋರ್ಟ್ ಬೇಕು, ವಿಸಾ ಬೇಕು. ವಿಸಾ ಅಂದರೆ ರೀಸನ್ ಆಫ್ ವಿಸಿಟಿಂಗ್. ಅಲ್ಲಿ ಯಾಕೆ ನಾವು ಹೋಗ್ತಾ ಇದ್ದೀವ ಆ ಊರಿಗೆ, ನಾವು ಟೂರಿಸ್ಟಾಗಿ ಹೋಗ್ತಾ ಇದ್ದೀವ, ಜಾಬ್ ಮೇಲೆ ಹೋಗ್ತಾ ಇದ್ದೀವ, ಸುಮ್ಮನೆ ಮೆಡಿಕಲ್ ಒಂದು ಎಕ್ಸಾಮೈನ್ಗೆ ಹೋಗ್ತಾ ಇದ್ದೀವ, ಅಥವಾ ಯಾವ ಕಾರಣಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಫಸ್ಟ್ ಅವರು ಹೇಳಬೇಕು. ಮತ್ತು ಎಷ್ಟು ದಿನ ನಾವು ಅಲ್ಲಿ ಉಳ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಬೇಕು. ಅದಕ್ಕೆ ಅಷ್ಟು ದಿನಕ್ಕಾಗುವಷ್ಟು ಬ್ಯಾಂಕ್ ಬ್ಯಾಲೆನ್ಸನ್ನು ನಾವು ತೋರಿಸ್ಬೇಕು ಮೊದಲನೇದಾಗಿ. ಆಮೇಲೆ ಟಿಕೆಟನ್ನು ತೊಗೊಂಡು ನಾವು ಆ ದೇಶಕ್ಕೆ ಪ್ರಯಾಣ ಬೆಳೆಸ್ಬೇಕು. ಇದು ಒಂದು ರೀತಿ ನೀತಿಯಿಂದ ಹೋಗುವಂತಹ ಕ್ರಮ ಇದು. ಅಂದರೆ ಈ ರೀತಿಯ ಟ್ರಾವೆಲಿಂಗಿಗೆ ಯಾವ ದೇಶಗಳು ಕೂಡ ತೊಂದರೆಯನ್ನು ಮಾಡೋದಿಲ್ಲ. ಬಟ್ ಒಂದು ಅಕ್ರಮ ಪ್ರವೇಶ ಅನ್ನೋದಿದೆ. ಇಲ್ಲಿ ಸುಮಾರು ಏಜೆನ್ಸಿಗಳಿದ್ದಾವೆ, ಸುಮಾರು ಪಿಂಪ್ಗಳಿದ್ದಾರೆ ಮಧ್ಯದಲ್ಲಿ ಸೊ ಹೀಗೆ ಪ್ರತಿ ದೇಶಕ್ಕೂ ಕೂಡ ಒಳ ನುಸುಳುಕೋರರು ಅನ್ನೋರು ಇದ್ದೇ ಇದ್ದಾರೆ. ನಮ್ಮ ದೇಶದಲ್ಲಿ ಬಂದರೆ ನಮಗೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ಮತ್ತು ಅಕ್ಕಪಕ್ಕದ ಭೂತಾನ್ ಈ ಥರದ ಹಲವಾರು ರಾಷ್ಟ್ರಗಳಿಂದ ಅಲ್ಲೇನಾದ್ರು ಸಮಸ್ಯೆ ಆದರೆ, ಅಲ್ಲೇನಾದ್ರು ಆರ್ಥಿಕ ದಿವಾಳಿತನ ಆದರೆ, ಕೆಲಸಗಳಿಲ್ಲ ಅಂದರೆ ಅನೈತಿಕವಾಗಿ ಅಕ್ರಮವಾಗಿ ಬಂದು ದೇಶವನ್ನು ಸೇರಿಕೊಳ್ತಾರೆ. ಸೊ ಇಂಥವ್ರು ಏನು ಮಾಡಬಹುದು ಅಂದರೆ, ಯಾವುದೋ ಒಂದು ಕ್ರೈಮನ್ನು ಇವ್ರು ಮಾಡಿದ್ರು ಅಂದ್ಕೊಳ್ಳಿ. ಇಲ್ಲಿ ಯಾರಿಗೋ ಬರ್ತಾರೆ, ಯಾರಿಗೋ ಒಬ್ಬನಿಗೆ ಹೊಡಿತಾರೆ ಅಥವಾ ಯಾರನ್ನೋ ಒಬ್ಬನ್ನ ಕೊಲೆ ಮಾಡ್ತಾರೆ, ವಾಪಸ್ ಅವ್ರ ದೇಶಕ್ಕೆ ಹೋಗ್ಬಿಡ್ತಾರೆ. ನಮ್ಮ ದೇಶದ ಕಾನೂನು ನಮ್ಮ ದೇಶದಲ್ಲಿ ನಡೆಯುತ್ತೆ. ಇಲ್ಲಿನ ಪೊಲೀಸ್ನವರು, ಇಲ್ಲಿನ ಕ್ರೈಮ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದ್ದರೆ ಬೇಗ ಅವ್ರನ್ನ ಪತ್ತೆ ಹಚ್ಬೋದು. ಬಟ್ ಅವರು ಹೊರದೇಶಕ್ಕೆ ಹೋಗ್ಬಿಟ್ಟ ಅಂದರೆ ಅವ್ರನ್ನ ಹಿಡಿಯೋದು ಹೇಗಾಗುತ್ತೆ? ಅದಕ್ಕೆ ಬೇಕಾಗಿರುವಂಥ ಖರ್ಚು ವೆಚ್ಚಗಳನ್ನು ಯಾರು ನೋಡ್ಕೋತಾರೆ? ನಮ್ಮ ಟ್ಯಾಕ್ಸ್ ದುಡ್ಡನ್ನು ನಾವು ಕೊಡಬೇಕಾಗತ್ತೆ. ಎರಡನೇದಾಗಿ ಇಲ್ಲಿಯ ಒಂದು ಜಾಬ್ಗಳಾಗಿರ್ಬೋದು ಅಥವಾ ಇಲ್ಲಿಯ ಒಂದು ಸ್ಟಾರ್ಟಪ್ಗಳಾಗಿರ್ಬೋದು, ಬಿಸ್ನೆಸ್ ಮಾಡ್ಯೂಲ್ಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಮೊದಲು ಆ ದೇಶದ ಪ್ರಜೆಗಳ ಪಾರ್ಟಿಸಿಪೇಷನ್ ಇರಬೇಕು ಅನ್ನೋದೇ ಗೌರ್ಮೆಂಟ್ನ ಮೋಟೋ ಆಗಿರುತ್ತೆ. ಸೊ ಯಾವಾಗ ಇದರ ಒಂದು ಮೋಟೋಗೆ ಧಕ್ಕೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ, ಆಬ್ವಿಯಸ್ಲಿ ಯಾರೋ ಒಬ್ಬ ಬಂದಿದ್ದಾನೆ ಅಂದರೆ ಅವನು ಇಲ್ಲಿ ಕೆಲಸ ಮಾಡಲೇಬೇಕು. ಅವನೇನೋ ಕೆಲಸ ಮಾಡ್ತಿದ್ದಾನೆ, ಅವನೊಬ್ಬ ಕಡಿಮೆ ವೇಜಸ್ಗೆ ಕೆಲಸ ಮಾಡ್ತಿದ್ದಾನೆ ಅಂದರೆ ಆಬ್ವಿಯಸ್ಲಿ ಅವನನ್ನೇ ಎಲ್ಲರೂ ಕೂಡ ಅವನ್ನ ಕೆಲಸಕ್ಕೆ ಸೇರಿಸ್ಕೋತಾರೆ. ನಮ್ಮವ್ರಿಗೆ ಕೆಲಸಗಳು ಕಡಿಮೆ ಆಗುತ್ತೆ. ಸೊ ಈ ಥರದ ಹಲವಾರು ಕಾರಣಗಳಿಂದ ನುಸುಳುಕೋರರನ್ನು ವಾಪಸ್ ಅವ್ರ ದೇಶಕ್ಕೆ ಕಳಿಸ್ಬೇಕು ಅನ್ನೋದು ತುಂಬ ಮುಖ್ಯವಾದಂಥ ಕೆಲಸ. ಹೀಗೇ ಅಮೇರಿಕಾದಿಂದ ಮೊನ್ನೆ ಒಂದು 100 ಜನ ನುಸುಳುಕೋರರನ್ನು ಭಾರತೀಯ ನುಸುಳುಕೋರರು ಅಂತ ಗುರುತಿಸಿ ಅವ್ರನ್ನ ಕರೆಸಿದ್ದಾರೆ. ಸೊ ಇದು ಓವರ್ ದ ನೈಟ್ ಆಗುವಂಥದ್ದಲ್ಲ. ಟ್ರಂಪ್ ಬಂದರು, ಸಿಗ್ನೇಚರ್ ಮಾಡಿದ್ರು, ಅಧ್ಯಕ್ಷರಾದರು, ಮಾರನೇ ದಿನ ಎಲ್ಲರನ್ನೂ ಹುಡುಕಿದ್ರು, ವಾಪಸ್ ಕಳಿಸ್ಬಿಟ್ರು. ಈ ಥರದ ಪ್ರಕ್ರಿಯೆ ಅಲ್ಲಿ ನಡೆಯೋದಿಲ್ಲ. ಇದು ಈಗ ಆಲ್ರೆಡಿ ಈಗ ಮೊನ್ನೆ ಬಂದಿರೋ ಒಂದು ಬ್ಯಾಚ್ ಇದೆಯಲ್ಲ, ಈ ಬ್ಯಾಚನ್ನು ತಲಾಶ್ ಮಾಡೋದಕ್ಕೆ ಹೆಚ್ಚು ಕಡಿಮೆ 6 ರಿಂದ 8 ತಿಂಗಳು ಟೈಮ್ ತೊಗೊಂಡಿರುತ್ತೆ. ಪ್ರತಿ ದೇಶದಲ್ಲೂ ಅದರದ್ದೇ ದೇಶವಾದಂಥ ಒಂದು ಎಂಬಸಿಗಳಿರ್ತವೆ. ಯಾರೋ ಒಬ್ಬ ಸಿಕ್ಕ, ಅವನು ಇಂಡಿಯನ್ ಅಂತ ಅನ್ನಿಸ್ತವ್ರಿಗೆ ಹಂಗಂತ ಇಂಡಿಯಾಗೆ ಕಳಿಸ್ಬಿಡ್ತಾರೆ. ಹಾಗಾಗೋದಿಲ್ಲ. ಅವನು ಇಂಡಿಯಾದವನು ಅನ್ನೋದಕ್ಕೆ ಮೂಲ ದಾಖಲಾತಿಗಳು ಬೇಕು. ಯಾಕಂದರೆ ಈಗ ಉದಾಹರಣೆಗೆ ಅವನು ಇಂಡಿಯಾದಲ್ಲಿ ಹುಟ್ಟಿರ್ತಾನೆ, ಪಾಕಿಸ್ತಾನದಲ್ಲಿ ಜೀವನ ಮಾಡ್ತಾ ಇರ್ತಾನೆ, ಆಮೇಲೆ ಕೆನಡಾಗೋ ಮಲೇಷಿಯಾಗೋ ಹೋಗಿ ಅವನು ಅಲ್ಲಿ ತನ್ನ ಒಂದು ಜೀವನವನ್ನು ರೂಪಿಸ್ಕೊಂಡಿರ್ತಾನೆ. ಸೊ ಈಗ ಅವನು ಯಾವ ದೇಶಕ್ಕೆ ಸೇರಿದವನಾಗಿರ್ತಾನೆ ಅನ್ನೋದು ಫಸ್ಟು ಕಂಡು ಹಿಡಿಬೇಕಾಗುತ್ತೆ. ಸೊ ಅವನು ಮಲೇಷಿಯನ್ ಯಾವುದೋ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಜೀವನ ಮಾಡ್ತಿದ್ದಾನಂದರೆ ಆಬ್ವಿಯಸ್ಲಿ ಅವನು ಅಲ್ಲಿಯ ಸಿಟಿಸನ್ ಆಗಿರಬಹುದು, ಅಲ್ಲಿಯ ಒಂದು ದಾಖಲಾತಿಗಳು ಅವನ ಹತ್ರ ಇರಬೇಕಾಗುತ್ತೆ. ಸೊ ಹೀಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಪತ್ತೆ ಹಚ್ಚೋದಕ್ಕೆ ಅಲ್ಲೂ ಕೂಡ ಒಂದಷ್ಟು ನಿಗದಿತ ನಿಯಮಗಳಿರೋದ್ರಿಂದ ಇಮಿಡಿಯೇಟಾಗಿ ಯಾರೂ ಕೂಡ ಹೊರ ಕಳಿಸೋದಕ್ಕೆ ಆಗೋದಿಲ್ಲ. ಆಮೇಲೆ ಇದು ಡೊನಾಲ್ಡ್ ಟ್ರಂಪ್ ಬಂದರು, ಸೊ ಹಾಗಾಗಿ ಈಗ ಆಗ್ತಾ ಇದೆ ಅಂತ ಯಾವತ್ತೂ ಇಲ್ಲ. ಬಿಕಾಸ್
ಇದು ಪ್ರತಿ ವರ್ಷವೂ ಕೂಡ ನಡೀತಾ ಇದೆ, ಪ್ರತಿ ದೇಶದಲ್ಲೂ ಕೂಡ ನಡೀತಾ ಇದೆ ಭಾರತವನ್ನು ಹೊರತುಪಡಿಸಿ. ಬಿಕಾಸ್ ಭಾರತ ಇದು ಸಿಕ್ಕಾಪಟ್ಟೆ ಒಂಥರ ಯೂನಿಕ್ ಕಂಟ್ರಿ. ಇಲ್ಲಿ ಒಳಗೆ ನುಸುಳ್ಕೊಂಬರೋದು ಭಾಳ ಈಸಿ, ಬಟ್ ಹೊರಗೆ ಕಳ್ಸೋದು ಭಾಳ ಕಷ್ಟ ಇದೆ. ನಮ್ಮವರೇ ಹೇಳ್ತಾರಲ್ಲ, ಈಗ NRC CAA ತರ್ತೀವಿ ಅಂದರೆ ಅದಕ್ಕೆ ನಮ್ಮವರೇ ವಿರೋಧ ಮಾಡ್ತಾರೆ. ಇಂಥವ್ರು ಇರೋದ್ರಿಂದನೇ ನಮ್ಮವರು ಇಲ್ಲಿ ನಡೀತಿರುವಂಥ ಕ್ರೈಮ್ಗಳನ್ನು ತಡೆಗಟ್ಟೋದಕ್ಕಾಗಲ್ಲ, ಇಲ್ಲಿ ಇರುವಂಥ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಲ್ಲ, ಇಲ್ಲಿ ನಡೆಯುವಂತಹ ಬೇರೆ ಬೇರೆ ರೀತಿಯ ಶೋಷಣೆಗಳನ್ನು ತಡೆಯೋದಕ್ಕೆ ನಮ್ಮ ಕೈಲಾಗಲ್ಲ. ಬಿಕಾಸ್ ಬೇರೆಯವ್ರು ಬಂದು ನಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಬಿಕಾಸ್ ಯಾವುದೋ ಒಬ್ಬ ದೇಶದವನಿಗೆ ಇಷ್ಟು ಇಂಡಿಯಾದಲ್ಲಿ ಯಾರಿಗೋ ಒಬ್ಬನಿಗೆ ಸುಪಾರಿ ಕೊಟ್ಟು ಬೇರೆ ದೇಶದವನ್ನ ಇಲ್ಲಿ ಒಳನುಗ್ಗಿಸಿ ಅವನನ್ನು ಕೊಲೆ ಮಾಡಿಸಿ ವಾಪಸ್ ಕರ್ಕೊಂಡ್ಬಿಟ್ರೆ ಹೇಗೆ ಅದನ್ನು ಪತ್ತೆ ಹಚ್ಚೋದು ಹೇಗೆ ಕೇಸ್ನ? ಸೊ ಹೀಗೆ ಹಲವಾರು ತೊಂದರೆಗಳು ಒಂದು ರಾಜತಂತ್ರದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಒಳನುಸುಳುಕೋರು ಅನ್ನೋದು ಯಾವ ದೇಶಕ್ಕಾದರೂ ಕೂಡ ಪ್ರಾಬ್ಲಮ್ಮೇ. ಸೊ ಹೀಗೆ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಜನರನ್ನು ಹೊರ ದಬ್ಬಲಾಗುತ್ತೆ ಪ್ರತಿ ದೇಶದಿಂದ. ನಮಗದು ಗೊತ್ತಾಗಿರಲಿಲ್ಲ. ಈ ಸಲ ಒಂದೇ ಸರಿಗೆ ಒಂದೇ ಬ್ಯಾಚಲ್ಲಿ ಸಿಕ್ಕಾಪಟ್ಟೆ ಜನ ಬಂದರು. ಜೊತೆಗೆ ಅಮೇರಿಕನ್ಸ್ ಫಸ್ಟ್ ಅಂತ ಏನು ಮೋಟೋ ಇಟ್ಕೊಂಡು ಅಮೇರಿಕ ಅಧ್ಯಕ್ಷರಾದ ಟ್ರಂಪ್ ಅವರು, ಅವರ ಹಿಂದೆ ಮೀಡಿಯಾದವರೆಲ್ಲ ಇದ್ದಿದ್ದಕ್ಕೆ ಈ ಒಂದು ವಿಚಾರಗಳು ನಮಗೆ ಭಾಳ ಕಿವಿಗೆ ಬೀಳ್ತಾ ಇದೆ. ಎರಡನೇದಾಗಿ ಇಲ್ಲಿ ವಿವಾದಕ್ಕೆ ಕಾರಣ ಆಗ್ತಿರೋ ವಿಚಾರ ಏನು ಅಂದರೆ, ಅವರನ್ನು ಕಾಫ್ಗಳನ್ನು ಅಂದರೆ ಕೈಗೆ ಕಾಲಿಗೆ ಕೋಳಗಳನ್ನು ಹಾಕಿ ತರಿಸಲಾಯಿತು ಅನ್ನೋದು ಬೇರೆ ಬೇರೆ ವಿರೋಧ ಪಕ್ಷಗಳೆಲ್ಲ ಮಾಡ್ತಾ ಇರುವಂಥ ಆರೋಪ. ಇದನ್ನು ಈ ಥರ ನೋಡಬಾರ್ದಿತ್ತು, ನಮ್ಮ ಇಂಡಿಯನ್ಸ್ನ ಈ ಥರ ಕರೆಸಬಾರ್ದಿತ್ತು, ಇದು ನಮ್ಮ ಒಂದು ಈಗಿರುವಂತಹ ಸರ್ಕಾರಕ್ಕೆ ಆಗಿರುವಂತಹ ಸೋಲು, ಮುಖಭಂಗ, ಈ ಥರದ್ದೆಲ್ಲ ವರ್ಣಿಸ್ತಾ ಇದ್ದಾರೆ. ಮೊದಲನೇದಾಗಿ ಯಾವುದೇ ಗೌರ್ನಮೆಂಟು ಯಾವುದೇ ದೇಶಕ್ಕೆ ನುಸುಳ್ಕೊಂಡು ಹೋಗ್ರಪ್ಪ ಅಂತ ಹೇಳೋದೇ ಇಲ್ಲ. ಇವ್ರು ಹೋದವ್ರದ್ದು ಇವ್ರ ತಪ್ಪು. ಅದಕ್ಕೆ ಬೇರೆ ಬೇರೆ ಏನೇ ರೀಸನ್ ಇರ್ಬೋದು, ಅವ್ರು ಪರ್ಸ್ನಲಿ ಪಬ್ಲಿಕಲಿ ಏನೇ ರೀಸನ್ಸ್ ಇರ್ಬೋದು, ದಟ್ಸ್ ಆಲ್ ಸೆಕೆಂಡರಿ. ಬಟ್ ಯಾವುದೋ ಒಂದು ದೇಶಕ್ಕೆ ಅವ್ರು ನುಸುಳ್ಕೊಂಡು ಹೋಗಿರೋದೇ ಮೊದಲನೇದಾಗಿ ಕ್ರೈಮ್. ಎರಡನೇದಾಗಿ ಆ ದೇಶಕ್ಕೆ ಅದರದೇ ಆದಂತಹ ಒಂದು ಕಾನೂನುಗಳಿರ್ತವೆ. ಉದಾಹರಣೆಗೆ ಮನೆಗೆ ಹೇಳಿ ಬರುವಂತಹ ಅತಿಥಿ ಬೇರೆ, ಏಕಾಏಕಿ ನುಗ್ಗಿ ಯಾವುದೋ ಬರಬಾರ್ದಿರೋ ದಾರಿಯಿಂದ, ಅಂದರೆ ಮೇನ್ ಡೋರ್ ಇರುತ್ತೆ, ಮೇನ್ ಡೋರಿಂದ ಬರ್ಬೋದು ಅವ್ನು ಯಾರೇ ಬಂದ್ರೂ, ಅಲ್ಲಿ ಬಂದರೆ ಅವ್ನ ವಿಚಾರಣೆ ನಾವು ಚೆನ್ನಾಗೇ ಮಾಡ್ತೀವಿ, ಸತ್ಕಾರ ಮಾಡ್ತೀವಿ. ಬಟ್ ಅವ್ನು ಕಿಟಕಿಯ ಮುಖಾಂತರನೋ ಅಥವಾ ಈ ಮೇಲಿಂದ ಹಂಚು ತೆಗೆದೋ ಕೆಳಗಿಳಿದ ಅಂದರೆ ಅದರ ಅರ್ಥ ಏನು? ಅವನೊಬ್ಬ ಕಳ್ಳ ಅಂತಲೇ ಅರ್ಥ. ಅವನನ್ನು ನಾವು ಕೂರಿಸಿ ಬಂದೇನಪ್ಪ ಬಾ, ನಿನ್ನ ಕಾಫಿ ಬೇಕಾ ಟೀ ಬೇಕಾ ಅಂತ ನಾವು ಯಾರೂ ಕೇಳಲ್ಲ. ಅವನನ್ನು ಯಾವ ರೀತಿ ನಡೆಸ್ಕೋಬೇಕೋ ಅದೇ ರೀತಿ ನಡೆಸ್ತೀವಿ, ಅದು ಸಹಜ ಕೂಡ. ಸೊ ಹಾಗೇನೆ ಒಳ ನುಸುಳುಕೋರರನ್ನು ಈ ಥರದ ಒಂದು ಅವಮಾನಕ್ಕೆ ಒಳಪಡಿಸಿದ್ರೆ ನೆಕ್ಸ್ಟ್ ಬರೋರೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದು ಪ್ರತಿ ದೇಶದ ಒಂದು ರಾಜತಾಂತ್ರಿಕ ನಿಲುವಾಗಿರುತ್ತೆ. ಹಾಗಾಗಿ ಅವ್ರಿಗೆ ಬೇಕು ಅಂತಲೇ ಅವರ ಒಂದು ರ್ಯಾಪೋವನ್ನು, ಅವರ ಒಂದು ರೆಪ್ಯುಟೇಷನ್ನ ಕಡಿಮೆ ಮಾಡಬೇಕು ಅಂತಲೇ ಈ ಥರ ಮಾಡಿರ್ತಾರೆ. ಆಮೇಲೆ ಅದು ಆ ದೇಶದ ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರ. ಭಾರತದ ಇಲ್ಲಿಯ ಒಂದು ಮಂತ್ರಿಗಳು ಹೋಗಿ ಅಥವಾ ಇಲ್ಲಿಯ ಒಂದು ಗೌರ್ನಮೆಂಟ್ ಹೋಗಿ ಅದಕ್ಕೆಲ್ಲ ಯಾರನ್ನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಹೀಗೆ ಮಾಡಿ, ನೀವು ಹೀಗೆ ವಾಪಸ್ ಕಳಿಸಿ, ನಾವು ಬಂದಿದ್ದಾರಲ್ಲ ಅವರು ಕಳ್ಳರು, ಅವ್ರನ್ನ ವಾಪಸ್ ಹೀಗೆ ಕಳಿಸಿ ಅಂತ ಯಾರು ಹೇಳೋದಕ್ಕಾಗಲ್ಲ. ಅದು ಅವ್ರ ಇಷ್ಟ. ಅವ್ರ ದೇಶಕ್ಕೆ ಹೋಗಿರೋದೇ ಮೊದಲನೇ ತಪ್ಪು. ಸೊ ಹಾಗಿದ್ದಾಗ ಅವ್ರು ಯಾವ ಥರ ಅದನ್ನ ನಡೆಸ್ಕೋತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ದೇಶದ ಗಡಿಗೆ ಬಂದ ಮೇಲೆ ನಾವು ಯಾವ ಥರ ನಡೆಸ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಬಟ್ ಗಡಿಯಿಂದ ಆಚೆ ಇದ್ದಾಗ ದಟ್ಸ್ ಆಲ್ ಅಪ್ ಟು ದೇರ್ ಗವರ್ನೆನ್ಸ್ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ವಾದ ವಿವಾದಗಳಿಗೆ ಬೆಲೆ ಕೊಡೋದು ಬೇಕಾಗಿಲ್ಲ. ಬಿಕಾಸ್ ರಾಜಕೀಯ ಕೆಸರೆರಚಾಟ ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ. ಒಂದು ದೇಶಕ್ಕಾಗಲಿ, ಒಂದು ಬೇರೆಯವರ ಮನೆಗಾಗಲಿ ಅಥವಾ ಬೇರೆ ಒಂದು ಪ್ರದೇಶಕ್ಕಾಗಲಿ ನಾವು ಹೋಗ್ತೀವಿ ಅಂದರೆ ಫಸ್ಟು ನಾವು ಟ್ರೆಸ್ ಪಾಸಿಂಗ್ ಮಾಡೋದನ್ನ ಬಿಡಬೇಕು, ಅತಿಕ್ರಮ ಪ್ರವೇಶ ಮಾಡೋದು ಬಿಡಬೇಕು. ಅಲ್ಲೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಗಳಿರ್ತವೆ, ಅವನ್ನು ನಾವು ಪಾಲಿಸಿ ಒಳಗೆ ಹೋದರೆ ತೊಂದರೆ ಇಲ್ಲ. ಎರಡನೇದಾಗಿ ನಮ್ಮ ದೇಶನೇ ಚೆನ್ನಾಗಿದ್ದಾರೆ, ನಾವೇ ಇಲ್ಲಿ ಆರಾಮಾಗಿದ್ದೀವಿ, ನಾವೇ ಇಲ್ಲಿ ರಾಜರು. ಇನ್ನೊಂದು ದೇಶಕ್ಕೆ ಹೋಗಿ ಬದುಕಬೇಕು ಅನ್ನೋ ಒಂದು ಉತ್ಸುಕತೆ ನಮಗೆ ಯಾಕೆ? ನಾವು ಇಲ್ಲಿರೋಷ್ಟು ಫ್ರೀಯಾಗಿ, ನಾವು ನಮ್ಮ ಮನೇಲಿರೋಷ್ಟು ಫ್ರೀಯಾಗಿ ಇನ್ನೊಂದು ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ, ಅವ್ರ ಮನೆ ಮುಂದೊಂದು ಕಾರು, ಅವ್ರ ಮನೆ ಬಿಲ್ಡಿಂಗು, ಅದು ಇದು ಹೊರನೋಟ ಚೆನ್ನಾಗಿರ್ಬೋದು. ಬಟ್ ನಾವು ಬದುಕ್ತಾ ಇರೋದು ಸ್ವಾತಂತ್ರ್ಯದ ಆಧಾರದ ಮೇಲೆ ಹೊರತಾಗಿ ತೋರಿಕೆಯ ಆಧಾರದ ಮೇಲಲ್ಲ. ಸೊ ಹಾಗಾಗಿ ನಾವು ಸ್ವಾತಂತ್ರ್ಯವಾಗಿ ನಮ್ಮ ಇಷ್ಟ ಬಂದಂಗೆ ನಾವು ಆರಾಮಾಗಿ ಎಲ್ಲಿ ಜೀವನ ಮಾಡಬಹುದು ಅಲ್ಲೇ ನಾವಿರೋಣ. ಹೊರದೇಶಗಳ ಸಹವಾಸ ನಮಗೇನು ಬೇಕಾಗಿಲ್ಲ. ನಮ್ಮ ದೇಶದ ಅಭಿವೃದ್ಧಿಗೆ ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಚಾರ. ಥ್ಯಾಂಕ್ ಯು.